ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತಿಂದು ವರ್ಷ ಹೇಗಿತ್ತು ಏನೋ, ನಂದು ಯಾವ ತರ ಸ್ಟಾರ್ಟ್ ಆಯ್ತು, ಹಿಂದಿನ ದಿನ ರಾತ್ರಿ ಯಾವ ತರ ಇತ್ತು ಅನ್ನೋದ ಕಂಪ್ಲೀಟ್ ಬ್ಲಾಗ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತು ನಾನು ಹೊಸ ವರ್ಷಕ್ಕೆ ಹಾಕೊಂಡಿರೋ ಔಟ್ಫಿಟ್ ಇದು. ಸೊ ಇದು ಕಾರ್ಡ್ ಸೆಟ್. ಇದು ವಾಚ್ ಬಂದು HMT ವಾಚ್. ಮತ್ತೆ ಒಂದು ಸಿಂಪಲ್ ಬ್ರೈಸ್ಲೆಟ್ ಹಾಕೊಂಡು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಓವರ್ ಆಲ್ ಇವತ್ತಿನ ಹೊಸ ವರ್ಷಕ್ಕೆ ಹೊಸ ಔಟ್ಫಿಟ್ ಹಾಕೊಂಡಿದ್ದೀನಿ. ನಂದು ಲಾಸ್ಟ್ ಇಯರ್ ವ್ಲಾಗ್ ಅಲ್ಲಿ 2025 ವೆಲ್ಕಮ್ ಮಾಡಿದಾಗ ನಾನು ಒಂದು ವಿಷನ್ ಬೋರ್ಡ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಲೈಕ್ ನಾನು ಬೋರ್ಡು ಈ ತರ ಫ್ರೇಮ್ ಎಲ್ಲ ಹಾಕೊಂಡು ಏನು ಮಾಡಲ್ಲ, ಜಸ್ಟ್ ನಾನೊಂದು ಡೈರಿಯಲ್ಲಿ ಅಥವಾ ಒಂದು ಪೇಪರ್ ಅಲ್ಲಿ ಬರ್ದಿಟ್ಕೋತೀನಿ ಏನೆಲ್ಲ ಅಚೀವ್ ಮಾಡ್ಬೇಕು ಅನ್ನೋದನ್ನ. ಸೊ ಅದೇ ತರ ಬರ್ದಿಟ್ಕೊಂಡಿದ್ದು ಆಲ್ಮೋಸ್ಟ್ ನಾನು ಅಚೀವ್ ಮಾಡಿದ್ದೀನಿ. 1 or 2 ಅದು ಸ್ಮಾಲ್ ಥಿಂಗ್ಸ್ ನನ್ನ ಲೇಸಿನೆಸ್ ಇಂದ ಮಾಡಿಲ್ದೇ ಇರೋಂಥದ್ದು. ಆಮೇಲೆ 2025 ಅಂತೂ ನನಗೆ ಸೂಪರ್ ಆಗಿತ್ತು. ಯಾಕೆಂದ್ರೆ ನಾನು ಅನ್ಕೊಂಡಿಲ್ದೇ ಇರೋದೆಲ್ಲ ನಾನು ಅಚೀವ್ ಮಾಡಿದೆ. ಕೆಲವೊಂದು ಮೇನ್ ಬೇಕಿರೋದು ಆಗಿಲ್ಲ, ಅದು 2026 ನನ್ನ ವಿಷನ್ ಲಿಸ್ಟ್ ಅಲ್ಲಿ ಹಾಕೊಂಡಿರ್ತೀನಿ. ಸೊ ಈ ವರ್ಷನಾದ್ರೂ ಏನು ಲೇಸಿನೆಸ್ ಮಾಡದೆ ಅದನ್ನ ಅಚೀವ್ ಮಾಡ್ಬೇಕು ಫಸ್ಟ್. ದೆನ್ ಇವತ್ತಿನ ಓವರ್ ಆಲ್ ದಿನ ಹೇಗಿತ್ತು, ನನ್ನ ನೈಟ್ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಇದು ಬಂದು ಡಿಸೆಂಬರ್ 31 ಈವ್ನಿಂಗ್ ವ್ಲಾಗ್ ಆಗಿದೆ. ಸೊ ಇದರಲ್ಲಿ ನಾನು ಏಕಾದಶಿ ಇದ್ದಿದ್ದರಿಂದ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿದ್ದೆ. ಸೊ ಡಿಸೆಂಬರ್ 30th, 31st ಆ್ಯಂಡ್ Jan 1st 3 ಡೇಸೂ ಏಕಾದಶಿ ಇತ್ತು. ಸೊ ನಾನು 30th ಟೆಂಪಲ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ 31st ಬಂದು ಟೆಂಪಲ್ಗೆ ಹೋಗಿದ್ದೆ. ಆಲ್ಮೋಸ್ಟ್ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ಪ್ಲೇಸ್ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಟೆಂಪಲು ಅಷ್ಟು ಬ್ಯೂಟಿಫುಲ್ಲಾಗಿ ಒಂಥರ ಲಕ್ಸುರಿ ಅಂತಾರಲ್ಲ ಆ ಥರ ದೇವರಿಗೆ ಅಲಂಕಾರ ಮಾಡಿದರು. ನನಗಂತೂ ತುಂಬ 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 ಖುಷಿಯಾಯಿತು. ಇನ್ನೊಂದು ಏನು ಖುಷಿ ಅಂದರೆ 30th ತುಂಬ ಜನ ಬಂದು ಹೋಗಿಬಿಟ್ಟಿದ್ರು, 31st ಕಮ್ಮಿ ಜನ ಇದ್ದರು. ಸೊ ಆ ಟೈಮಲ್ಲಿ ಫ್ರೀಯಾಗಿ ಹೋಗಿ ನಾನು ಏನು ಹೇಳ್ತಾರೆ ಮನಸ್ಫೂರ್ತಿಯಾಗಿ ದರ್ಶನ ಮಾಡ್ತಾರಲ್ಲ ಆ ಥರ ದರ್ಶನ ಮಾಡಿ ಬಂದೆ. ಸೊ ನನಗಂತೂ ಎಂಡ್ ಆಫ್ ದ ಇಯರ್ ತುಂಬಾ ಖುಷಿಯಾಯಿತು.
ಆಮೇಲೆ ನೈಟ್ ಡಿನ್ನರ್ಗೆ ಅಂತ ಹೇಳಿ ನಾನು ಹಸ್ಬೆಂಡ್ ಹೊರಗಡೆ ಹೋದ್ವಿ. ಬಟ್ ನಾವು ಯಾವುದೇ ಥರ ಪಾರ್ಟಿ ಆ ಥರ ಏನೂ ಈ ವರ್ಷ ಹೋಗಿರಲಿಲ್ಲ. ಸೊ ಹಾಗಾಗಿ ಸಿಂಪಲಾಗಿ ಡಿನ್ನರ್ ಮುಗಿಸಿದ್ವಿ. ಸೊ ಡಿನ್ನರಿಗೆ ಹಸ್ಬೆಂಡ್ ಬಂದು ನಾನ್ ವೆಜ್ ತಿಂದರು, ನಾನು ವೆಜ್ ತಿಂದೆ. ಯಾಕೆಂದರೆ ಪೂಜೆ ಮಾಡ್ತಾ ಇದ್ದೆ ಏಕಾದಶಿದು. ಸೊ ಹಾಗಾಗಿ 31st ಡಿನ್ನರ್ ಡೇಟ್ ಔಟ್ಫಿಟ್ ಈ ಥರ ಇತ್ತು ನಂದು. ನೆಕ್ಸ್ಟ್ ಡೇದು ಔಟ್ಫಿಟ್ ನಾನು ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ನಿಮಗೆ ಫಸ್ಟೇ. ನೆಕ್ಸ್ಟ್ ಬಂದು ಇದು ನನ್ನ ಪರ್ಫ್ಯೂಮ್, ನನಗೆ ಕ್ರಿಸ್ಮಸ್ ಸೀಕ್ರೆಟ್ ಸ್ಯಾಂಟಾದಲ್ಲಿ ಬಂದಿದ್ದು, ಮತ್ತು ಸ್ಲಿಂಗ್ ಬ್ಯಾಗ್. ಇದನ್ನು ಹೊಸ ವರ್ಷದ ದಿನ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ನಮ್ಮದು ಬ್ರೇಕ್ಫಾಸ್ಟ್ ಮುಗಿಸಿ ಫಸ್ಟು ಹೊರಟಿದ್ದು ನಮ್ಮನೆ ಹತ್ರನೇ ಇರುವಂತಹ ಒಂದು ಜೈನ್ ಟೆಂಪಲ್. ಇದು ಬಂದು ಹೊಸೂರು ಬಾರ್ಡರ್ ಅಂತಲೇ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ ಕರ್ನಾಟಕ ಬಾರ್ಡರ್ ಅಂತ ಹೇಳ್ಬೋದು. ಹೊಸೂರು ರೋಡು ಚಂದಾಪುರದಲ್ಲಿ ಇರುವಂತಹ ಜೈನ್ ಟೆಂಪಲ್. ಇದರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಇದು ಹೈವೇಲೇ ಇದೆ. ತಮಿಳ್ನಾಡು ಅಥವಾ ಚೆನ್ನೈ ಸೈಡ್ ಹೊರಟಿದ್ದೀವಿ ಅಂದರೆ ಇದು ಆನ್ ದ ವೇ ನಿಮಗೆ ಸಿಗುತ್ತೆ. ಈ ಟೆಂಪಲ್ ಬಂದು ಕಂಪ್ಲೀಟ್ ಮಾರ್ಬಲ್ಸಿಂದ ಮಾಡಿದ್ದಾರೆ. ತುಂಬಾ ಪೀಸ್ ಆ್ಯಂಡ್ ಕಾಮ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿದ್ರೂ ಟೆಂಪಲ್ ಒಳಗೆ ತುಂಬಾ ಕೂಲಾಗಿತ್ತು. ದೆನ್ ಒಂದು ನನಗೆ ಏನನ್ನಿಸ್ತು ಅಂದರೆ ಆ್ಯಕ್ಚುಲಿ ಇವತ್ತು ನ್ಯೂ ಇಯರ್ ಇರೋದ್ರಿಂದ ತುಂಬ ಕ್ರೌಡ್ ಇತ್ತು. ನಾವು ನಾರ್ಮಲ್ ವೀಕ್ ಡೇಸ್ ಬರ್ತೀವಿ ಅಂದರೆ ಇಷ್ಟು ಕ್ರೌಡ್ ಇರಲ್ಲ. ದೆನ್ ಫುಡ್ಡು ಕೂಡ ಇರುತ್ತೆ ಅವೈಲೇಬಲ್. ನನಗಂತೂ ಮಾರ್ಬಲ್ಸಲ್ಲಿ ಮಾಡಿರುವಂತಹ ಯಾವುದೇ ಒಂಥರ ಶೋ ಪೀಸ್ ಆಗಿರ್ಬೋದು, ಆ್ಯಂಟಿಕ್ ಪೀಸ್ ಆಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ. ಸೊ ಈ ಟೆಂಪಲೇ ಕಂಪ್ಲೀಟ್ ಮಾರ್ಬಲ್ಸಲ್ಲಿ ಇರೋದ್ರಿಂದ ಇನ್ನೂ ತುಂಬ ಇಷ್ಟ ಆಯಿತು. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಫಸ್ಟು ಟೆಂಪಲ್ದು ಪೋಸ್ಟ್ ಮಾಡಿದಾಗ ತುಂಬ ಜನ ಕೇಳಿದ್ರು ಎಲ್ಲಿ ಅಂತ. ಸೊ ಮೇ ಬಿ ನಂದು ಈ ವ್ಲಾಗ್ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಎಲ್ಲಿ ಈ ಪ್ಲೇಸ್ ಇರೋದು ಅಂತ. ನಮ್ಮ ಕರ್ನಾಟಕದಲ್ಲೇ, ಬಟ್ ಹೇಳಿದ್ನಲ್ಲ ಬಾರ್ಡರಲ್ಲಿದೆ. ನೆಕ್ಸ್ಟ್ ನಾವು ಹೊರಟಿದ್ದು ಉಸ್ಕೂರ್ ಲೇಕು. ಈ ರೋಡಲ್ಲಿ ನಾವು ತುಂಬಾ ಓಡಾಡ್ತಾ ಇರ್ತೀವಿ, ಎಲ್ಲಿಗಾದರೂ ಹೋಗಬೇಕು ಬರಬೇಕು ಅಂದಾಗ ಯಾವಾಗಲೂ ಈ ಲೇಕ್ನ ನೋಡ್ತಿರ್ತೀವಿ. ಸೊ ಐ ಥಾಟ್ ನ್ಯೂ ಇಯರ್ ದಿನವೂ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಿಮ್ಗಳ ಜೊತೆ ಶೇರ್ ಮಾಡೋಣ. ಯಾರಿಗಾದರೂ ಮಕ್ಕಳನ್ನ ಇಲ್ಲೆಲ್ಲ ಕರ್ಕೊಂಬಂದು ಆಟ ಆಡಿಸ್ಬೇಕಂದ್ರೆ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಏನಪ್ಪ ಇದು ಲೇಕ್ ಅಂತ ಹೇಳಿ ಮಕ್ಕಳನ್ನ ಕರ್ಕೊಬನ್ನಿ ಅಂತ ಹೇಳ್ತಿದ್ದಾಳೆ ಅನ್ಕೋತಿದ್ರಾ? ಹಾಂ, ಇದು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಮಕ್ಕಳನ್ನ ಆಟ ಆಡ್ಸೋಕ್ಕಂತೂ ನೀವು ನೋಡ್ತಿರ್ಬೋದು ನನ್ನ ವಿಡಿಯೋಲಿ ಎಷ್ಟು ಜನ ಬಂದು ಕೂತ್ಕೊಂಡು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ. ನಾವಂತೂ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಎಕ್ಸ್ಪೆಷಲಿ ನನ್ನ ತಂಗಿ ಮಗಳನ್ನಂತೂ ತುಂಬ ನೆನಪಿಸ್ಕೊಂಡೆ. ನಾನು ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಮತ್ತು ಫ್ಯಾಮಿಲಿನೂ ಕೂಡ ನೆನಪಿಸ್ಕೊಂಡ್ವಿ. ಎಲ್ಲ ಕುಕ್ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಲಾನಲ್ಲಿ ನೀಟಾಗಿ ತಿನ್ಬೋದಲ್ವ ಅಂತ. ನನಗೆ ಈ ಹಳೇ ಮೂವೀಸಲ್ಲೆಲ್ಲ ಟ್ರಿಪ್ಪಿಗೆ ಬಂದರೆ ಜಮಖಾನ ತೊಗೊಂಬರ್ತಿದ್ರು, ಕುಕ್ಕೆಲ್ಲ ಮಾಡ್ಕೊಂಬಂದು ಪಿಕ್ನಿಕ್ ಅಂತ ಹೇಳಿಬಿಟ್ಟು ಊಟ ಮಾಡಿ ಎಂಜಾಯ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ಗೇಮ್ಸ್ ಆಡಿ ಹೋಗ್ತಿದ್ರಲ್ಲ ಮೂವೀಸಲ್ಲಿ. ಸೊ ಅದೇ ಥರ ತುಂಬ ಫ್ಯಾಮಿಲಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ.
ನಾನು ಆಗಲೇ ಹೇಳ್ದಂಗೆ ಈ ಪ್ಲೇಸ್ ನಂಗೆ ತುಂಬ ಇಷ್ಟ ಆಯಿತು ನಿಮ್ಗಳ ಜೊತೆ ಶೇರ್ ಮಾಡಬೇಕು ಅಂತ. ಯಾಕೆಂದರೆ ನನಗೆ ನನ್ನ ಅಕ್ಕಪಕ್ಕ ಇರೋದ್ರಲ್ಲಿ ಇದು ಒಂದು ತುಂಬಾ ಇಷ್ಟವಾದ ಪ್ಲೇಸ್ ಅಂತ ಹೇಳ್ಬೋದು. ಈ ವರ್ಷ ನಾವು ಯಾವುದೇ ಥರ ಹೊಸ ವರ್ಷದ ದಿನ ತುಂಬ ಲಾಂಗ್ ಎಲ್ಲ ಡ್ರೈವ್ ಹೋಗಬಾರ್ದು. ಸೊ ನಮ್ಮ ಅಕ್ಕಪಕ್ಕ ಇರೋ ಪ್ಲೇಸಿಗೆ ಹೋಗಿ ಪೀಸ್ ಆ್ಯಂಡ್ ಕಾಮ್ ಆಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ನಮ್ಮ ನ್ಯೂ ಇಯರ್ಗೆ ಅಂತ ಅಂದ್ಕೊಂಡು ನಾನು ಹಸ್ಬೆಂಡ್ ಆದಷ್ಟು ಮನೇಲೇ ಇರಬೇಕು ಅಂತ ಹೇಳಿ ಎಲ್ಲೂ ಹೋಗಿಲ್ಲ. ನಮ್ಮ ಅಕ್ಕಪಕ್ಕ ಇರೋ ಪ್ಲೇಸನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನ್ನ ಈ ವರ್ಷ ಈ ಥರ ಇತ್ತು. ಓವರ್ ಆಲ್ ನನ್ ದಿನ ಇವತ್ತಿಂದು ಈ ತರ ಇತ್ತು. ಸೊ ಇನ್ನ ದಿನ ಕಂಪ್ಲೀಟ್ ಆಗಿಲ್ಲ, ಬಟ್ ನಾನ್ ಬೇಗ ಮುಗಿಸ್ತಾ ಇದ್ದೀನಿ. ಸೊ ರಿಲ್ಯಾಕ್ಸ್ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು. 2025 ಗಿಂತನೂ ಜಾಸ್ತಿ 2026 ಅಲ್ಲಿ ವರ್ಕ್ ಮಾಡ್ಬೇಕು, ದೆನ್ ರೆಸ್ಟ್ ಮಾಡ್ಬೇಕು, ಹೆಲ್ತ್ ಕಡೆನು ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಐ ಹೋಪ್ ನಿಮ್ಮೆಲ್ಲರ ಹೊಸ ವರ್ಷನೂ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.